ಸ್ಕ್ರೀನ್ನಿಂದ ಭವ್ಯ ದರ್ಶನ ಮರೆ. ಡಿ ಬಾಸ್ ಮೇಲೆ ಅನ್ನದಾತ ಹೂಡಿಕೆ ಮಾಡಿದ್ದೆಷ್ಟು? ಮಾಸ್ ಪ್ರಿನ್ಸ್ನ ನಂಬಿದ್ದ ಪ್ರೊಡ್ಯೂಸರ್ಸ್ ಅಧೋಗತಿ. ಜಗ್ಗುದಾದನ ಕೈಯಲ್ಲಿ ಎಷ್ಟು ಫಿಲ್ಮ್ ಇತ್ತು ಗೊತ್ತಾ? ಡೆವಿಲ್ ಸಿನಿ ಪಾರುಪತ್ಯ ಅಂತ್ಯ ಆರಂಭ. ಡಿ ಬಾಸ್ ದರ್ಶನ್. ಸದ್ಯ ಈ ಹೆಸರು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೇಳಿಸುತ್ತದೆ. ಮರ್ಡರ್ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಗೆಳತಿ ಪವಿತ್ರ ಗೌಡ ಜೊತೆ ಸೇರಿ ಹಲ್ಲೆ ಮಾಡಿ ತಗಲಾಕೊಂಡಿರೋ ದರ್ಶನ್ ಸ್ಯಾಂಡಲ್ವುಡ್ ಮಟ್ಟಿಗೆ ದೊಡ್ಡ ಸೂಪರ್ ಸ್ಟಾರ್. ಕಾಟೇರ ಸಿನಿಮಾ ಸಕ್ಸಸ್ ಮಧ್ಯೆ ಸುಲ್ತಾನನಾಗಿ ಮೆರೆಯುತ್ತಿದ್ದ ದರ್ಶನ್ ಈಗ ಮಾಡಿಕೊಂಡಿರೋ ಎಡವಟ್ಟು ಅವರ ಸಿನಿ ಜರ್ನಿಯ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿದೆ. ಸಾಲು ಸಾಲು ಹಿಟ್ ಫಿಲ್ಮ್ ಕೊಟ್ಟಿರೋ ಚಕ್ರವರ್ತಿ ಕನ್ನಡದ ಬ್ಯುಸಿಯೆಸ್ಟ್ ಹೀರೋ. ದರ್ಶನ್ ಕೈಯಲ್ಲಿ ಸದ್ಯ ಬರೋಬ್ಬರಿ 9ಕ್ಕೂ ಹೆಚ್ಚು ಸಿನಿಮಾಗಳು ಇದೆ ಎನ್ನಲಾಗ್ತದೆ. ಆದ್ರೆ ದರ್ಶನ್ ಅಂಧರಾಗಿರೋದ್ರಿಂದ ನಿರ್ಮಾಪಕರು ತಬ್ಬಿಬ್ಬಾಗಿದ್ದಾರೆ. ದರ್ಶನ್ ಆಪ್ತ ನಿರ್ಮಾಪಕರಾದ ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಕೂಡ ಇದ್ದಾರೆ. ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ನಲ್ಲಿ ಈ ಸಿನಿಮಾ ಮೂಡಿಬರಲಿದ್ದು, ಇದರಲ್ಲಿ ಐತಿಹಾಸಿಕ ಕಥಾಹಂದರ ಇರಲಿದೆ ಎನ್ನಲಾಗಿತ್ತು. ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಅವರು ನಿರ್ಮಾಣದ D59 ಸಿನಿಮಾ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು. ಇದರ ಹೊರತಾಗಿ ದರ್ಶನ್ ಅವರ ಜೊತೆ ಅಂಬರೀಷ್ ಸಿನಿಮಾ ಮಾಡಿದ್ದ ಮಹೇಶ್ ಸುಖಧರೆ ಕೂಡ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರವೊಂದನ್ನ ಘೋಷಿಸಿದ್ರು. ಮತ್ತೊಂದೆಡೆ ಇಂಡುವಾಳು ಸಚ್ಚಿದಾನಂದ ಹೊಸ ಚಿತ್ರ ಘೋಷಿಸಿದ್ದರು. ಇದನ್ನು ತರುಣ್ ಸುಧೀರ್ ಅವರೇ ನಿರ್ದೇಶಿಸುತ್ತಿರುವುದು ವಿಶೇಷ. ರಮೇಶ್ ಪಿಳ್ಳೈ, ಮೋಹನ್ ನಟರಾಜನ್, ಕೆ ಮಂಜುನಾಥ್, ರಘುನಾಥ್ ಸೋಗಿ ಸೇರಿದಂತೆ ಅನೇಕ ನಿರ್ದೇಶಕರು ದರ್ಶನ್ ಸಿನಿಮಾ ನಿರ್ಮಾಣ ಮಾಡಲು ಆಸಕ್ತಿಯನ್ನ ತೋರಿಸಿದ್ರು. ಇವರ ಚಿತ್ರಕ್ಕೆ ನಿರ್ದೇಶಕರು ಯಾರೆಂಬುದು ಇನ್ನೂ ಫೈನಲ್ ಆಗಿಲ್ಲ. ಜಗ್ಗುದಾದ ಚಿತ್ರವನ್ನ ಮಾಡಿದ್ದ ರಾಘವೇಂದ್ರ ಹೆಗ್ಡೆ ಅವರು ದರ್ಶನ್ ಜೊತೆ ಸಿನಿಮಾ ಮಾಡಲಿದ್ದಾರೆ ಎನ್ನಲಾಗಿತ್ತು. ಈಗ ಎಲ್ಲವೂ ಅನಿಶ್ಚಿತತೆಯಿಂದ ಕೂಡಿದ್ದು, ಮುಂದೆ ದರ್ಶನ್ ಸಿನಿಮಾ ಜರ್ನಿ ಮೇಲೆಯೇ ಆತಂಕದ ಕಾರ್ಮೋಡ ಕವಿದಿದೆ. ಚಂದನವನದಲ್ಲಿ ಸಾಮ್ರಾಟನಾಗಿ ಮೆರೆದ ದರ್ಶನ ಭವಿಷ್ಯ ಏನು ಅನ್ನೋದೇ ಸದ್ಯ ಊಹಿಸಲಾಗದ ಉತ್ತರವಾಗಿದೆ. ಸರಿಸುಮಾರು 250 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಲು ಪ್ರೊಡ್ಯೂಸರ್ಸ್ ರೆಡಿ ಇದ್ರು. ಆದ್ರೆ ಡಿ ಬಾಸ್ ಮಾಡಿರೋ ಈ ಮನೆಹಾಳು ಕೆಲಸ ಚಿತ್ರ ನಿರ್ಮಾಪಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಆಸಾಮಿ ಜೊತೆ ಸಿನಿಮಾ ಹೇಗಪ್ಪ ಮಾಡೋದು ಅನ್ನೋ ಯೋಚನೆ ಕಾಡ್ತಿದೆ. ದರ್ಶನ್ ಸಿನಿಮಾ ಸಿಕ್ಕಾಪಟ್ಟೆ ಓಡುತ್ತೆ. ಇದರಿಂದ ಕನ್ನಡ ಚಿತ್ರೋದ್ಯಮ ಉಳಿಯುತ್ತೆ. ನಾವು ಲಾಭ ಮಾಡಬಹುದು ಅನ್ನೋ ನಿರೀಕ್ಷೆ ಇಟ್ಟುಕೊಂಡಿದ್ದ ಪ್ರೊಡ್ಯೂಸರ್ಸ್ ಕನಸಿನ ಕಾವಿಗೆ ತಣ್ಣೀರು ಬಿದ್ದಿದೆ. ಚಾಲೆಂಜಿಂಗ್ ಸ್ಟಾರ್ ವಾಪಸ್ ಬಂದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಬೆಳ್ಳಿ ಪರದೆಯ ಮೇಲೆ ರಾರಾಜಿಸ್ತಾರ? ದರ್ಶನ್ ಸಿನಿಮಾ ಬದುಕು ಮುಗಿದೇ ಹೋಯ್ತಾ? ಅಭಿಮಾನಿಗಳು ದರ್ಶನ್ಗೆ ಮುಂದೆಯೂ ಸಪೋರ್ಟ್ ಮಾಡ್ತಾರಾ? ದರ್ಶನ್ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡುತ್ತೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಉಳಿಯುತ್ತೆ ಅಂತ ನಂಬಿದ್ದ ಥಿಯೇಟರ್ ಮಾಲೀಕರ ಕನಸು ನನಸಾಗುತ್ತಾ? ಇದೆಲ್ಲವೂ ಸದ್ಯ ಉತ್ತರಿಸಲಾಗದ ದೊಡ್ಡ ಒಗಟಾಗಿದೆ.